ಈಗ ಅವ್ರ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದೆಯಾ, ಯಾಕೆ ಮಾತಾಡಿದ್ರು ಏನು ಅನ್ನೋಂಥದ್ದು, ಅಥವಾ ಹೇಗೆ ಅಂತ? ನನಗೆ ಉತ್ತರ ಬೇಡ ಬಾಸ್. ಉತ್ತರ ಕೋರ್ಟಲ್ಲಿ ಮಾಡ್ಕೊಳ್ಳಿ, ಕೋರ್ಟಲ್ಲಿ ಬಂದು ಕೊಟ್ಕೊಳ್ಳಿ. ನನಗೆ ಯಾಕೆ ಉತ್ತರ ಬೇಕು? ಈಗ ಅವರು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್. ನನಗೆ ಉತ್ತರನೂ ಬೇಡ, ಅವ್ರ ಕಡೆಯಿಂದ ಏನೂ ಬೇಡ. ಏನಕ್ಕೆ ಅಂದರೆ ತುಂಬ ಕೆಟ್ಟದಾಗಿ, ತುಂಬ ಅವ್ರು ಹೇಳ್ತಾರಲ್ಲ, ಏನೋ ಹಸುಗಳು ಇದು ಬೆಳೆದ ಮುಂದವನು ಏನೋ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ, ಎಲ್ಲೋ ಪೆಟ್ರೋಲ್ ಕಾಸಿರಲಿಲ್ಲ ಕೊಟ್ಟೆ ರೀ ಸ್ವಾಮಿ. ಒಂದು ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ದರೆ ನಿಮಗೆ ಏನಾದರೂ, ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ. ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ, ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು. ನಾವು ಅಲ್ಲಿಂದನೇ ಬಂದಿದ್ದು. ಹೊಸ ದನ ಎಮ್ಮೆ ಮೇಸ್ಕೊಂಡೇ ಬಂದಿದ್ದು. ಇವತ್ತು ಎಮ್ಮೆ ಕಟ್ಟಿದ್ದೀವಿ, ಇವತ್ತು ಹೊಸ ಕಟ್ಟಿದ್ದೀವಿ. ಇವತ್ತೂ ನಂದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಅಷ್ಟೇ, ಪೆಟ್ರೋಲ್ ಕಾಸಿಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಬಿಟ್ಟಿದ್ದೀವಿ, ಅವ್ರಿಗುಂಟು ನಿನಗುಂಟು, ಆಯಿತಾ. ಬಟ್ ಇವತ್ತು ತೊಗೊಂಡೋಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ ಡಿ ಸಿ ಎಮ್ಮು, ಆಯಿತಾ. ಆ ರೇಂಜ್ಗಿದ್ದಾರೆ. ಅಂದರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದನೇ, ಲೋ ಲೆವೆಲಿಂದನೇ. ಯಾರೋ ಎಲ್ಲಿಂದ ಬರ್ತಾರೆ, ಹೆಂಗೆ ಬಂದ್ಬಿಡ್ತಾರೆ? ಇವರೇನು ಹುಟ್ಟಿದ ತಕ್ಷಣ, ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜು ಕಿರೀಟ ಹಾಕಿ ಹುಟ್ಟಿಸಿದ್ರಾ? ಇಲ್ಲ ತಾನೆ. ಚಿಕ್ಕದ್ರಿಂದನೇ ಬರೋದು. ಅಂದ್ರೆ ದೊಡ್ಡ ದೊಡ್ಡವರ ಹೆಸರು ಇಷ್ಟು ಈಸಿಯಾಗಿ ತಗೊಂಡು ಬೈದ್ರಲ್ಲ, ಅಂದ್ರೆ ಏನ್ ಪ್ರಾಬ್ಲಮ್ ಇದೆ ಅವ್ರಿಗೆ? ಅಲ್ಲ, ಗೊತ್ತಿಲ್ಲ ನನಗೆ. ಈಗ ನಾನು ಅದೇ ಕೇಳಿದೆ, ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ, ಯಾರಾದರೂ ಬಂದು ಒಬ್ಬರು ಮಾತಾಡಿದ್ರ? ಈಗ ಮಾತಾಡಿದ್ರ? ನಾನು ಕರೆದೆ, ನಾನು ಬಂದೆ, ಮಾತಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇದ್ರಕ್ಕೆ ಕೊಟ್ಟಿದ್ದೀನಿ. ಏನಕ್ಕೆ ಮಾತಾಡಿದೆ? ಬಿಕಾಸ್ ನನಗೂ ಮಗ, ಸೊ ಹೆಂಡತಿ ಮಕ್ಕಳಿದ್ದಾರೆ, ನನಗೂ ಮಗ ಇದ್ದಾನೆ, ಎಜುಕೇಷನ್ ಆಗ್ತಿದೆ. ಎಲ್ಲೋ ಒಂದು ಕಡೆ ಕೇಳಿದಾಗ, ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ದಿಸ್ ಬೇರೆ ಇದು ಅರ್ಥ ಹೋಗ್ತದೆ ಅವೆಲ್ಲ, ಆಯಿತಾ. ಫ್ಯೂಚರ್ ಅವೆಲ್ಲ ಅಂದ್ರೆ